5ರಲ್ಲಿ ನಮ್ಮ ಚಿತ್ರದುರ್ಗ ಕೋಟೆಗೆ ಶ್ರೀರಂಗಪಟ್ಟಣದಿಂದ ಬಂದಾಗ ಕೋಟೆ ಮುಂದೆ ಯುದ್ಧ ನಡಬೇಕಾದ್ರೆ ಗುಂಡು ಹೊಡೆದಿರ್ತಕ್ಕಂಥ ಜಾಗ. ಅದಕ್ಕೆ ನಾವು ಇದನ್ನು ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಕರಿತೀವಿ. ಅದಕ್ಕೆ ನಿಮಗೆಲ್ಲ ಈ ನಾಗರಾಜ ಸಿನಿಮಾದಾಗ ಏನಪ್ಪ ಅಂದರೆ ಶಿವ ದೇಶಂಕರು ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಆಡ್ಬಾರ್ದು. ಹಂಗೆ ಬಾ ಸರ್, ಒಂದು ಕಲ್ಲು ಬೀಳದೆ ಅದಕ್ಕೆ ಕಾರಣ ಏನು? ಒಂದು ಕಲ್ಲು ಬಿದ್ದಿಲ್ವಲ್ಲ, ಏನು ಕಾರಣ ಏನು? ಹೇಳ್ತೀನಿ ಅದನ್ನು ಹೇಳ್ತೀನಿ. ಕ್ವಶನ್ ಕರೆಕ್ಟ್ ಆಯ್ತಿರ್ಲಿ. 4ನೇ ಸುತ್ತಿನ ಕೋಟೆ ಆವರಣ, ಇದಕ್ಕೆ ವೀರಭದ್ರನ ಬಾಗಿಲು ಅಂತ ಕರೀತಾರೆ. ಮುಂದೆ ಯುದ್ಧ ನಡೆದಂತಹ ಜಾಗದ ಹೆಸರು ಈ ಬಾಗಿಲು ಇರ್ತದೆ, ವೀರಭದ್ರನ ಬಾಗಿಲು. ಎಲ್ಲ ಬಾಗಿಲು ಉಡನ್ ಡೋರ್ಸ್ ಇದ್ದು ಕಾಲಕ್ರಮೇಣ ನಶಿಸೋದು. ಈ ಬಾಬಲಿ 2ನಲ್ಲಿ ಪ್ರಭಾಸ್ ಬಾಗಿಲು ಹೊಡಿತಾನೆ, ಹಂಗೆ ಎಕ್ಸಾಂಪಲ್. ಏತ ಸಹಾಯದಿಂದ ಸನ್ನೆ ಮುಖಾಂತರ ಮ್ಯಾನ್ ಪವರ್ ಮಾನವ ಶಕ್ತಿಯಿಂದ ಆನೆ ಕುದುರೆಗಳು ಕಟ್ಟಲಿಕ್ಕೆ ಹೆಲ್ಪ್ ಮಾಡಿದಾವೆ. ಅದಕ್ಕೋಸ್ಕರ ಕಲ್ಲುಗಳನ್ನ ಕಟ್ ಮಾಡಿರ್ತಕ್ಕಂಥ ಜಾಗಗಳು ನೋಡ್ರಿ. ನೀವೆಲ್ಲ ಬರ್ಬೇಕಾರೆ ಜಿಗ್ಸಾನಲ್ಲಿ ಕೋಟೆ ಕಡೆ ಸೈಟ್ ರೋಡ್ ಅಂತಕ್ಕಂಥ ವಿಚಾರ. ಹಲೋ ಹಲೋ ಕೆಲವು ಮಾತ್ರ ವಿಡಿಯೋ ಮಾಡ್ತಾನೆ, ಕೆಲವು ದೂರದಲ್ಲಿ ಬಂಡೆ ಗಿಂಡೆ ವಿಡಿಯೋ ಮಾಡಿಬಿಟ್ಟು ನೋಡ್ತಾ ಇದ್ರೆ ಅಲ್ಲೇ ಮೊಬೈಲ್ ಹಿಡ್ಕೊಂಡು ನೋಡ್ಬೋದು. ಸರ್, ಅದು ಅಗ್ನಿಶ್ವರ ರಾಜರ ಕಾಲದಲ್ಲಿ ಪೂಜೆ ಮಾಡ್ತಾರೆ. ಈಗ ಭಿನ್ನ ಆಗಿರೋ ಮೂರ್ತಿ ಪೂಜೆ ಎಲ್ಲ ಡೆಸ್ಟ್ರಾಯ್ಡ್ ಅಂತ ಹೇಳ್ತೀವಿ. ಒಡೆದೋಗಿರೋ ಮೂರ್ತಿಗಾರ ಪೂಜೆ ಮಾಡಲ್ಲ. ಸರ್, ಪಾಳೆಗಾರದ ಕಾಲಾವಧಿ 1568ರಿಂದ 1779. ಈ ಕೋಟೆ ಕಟ್ಟೆಗೆ ತೆಗೆದುಕೊಂಡಿರ್ತಕ್ಕಂಥ ಸಮಯ 211 ವರ್ಷ. ಎಷ್ಟು ಹೇಳ್ರಿ? 211 ವರ್ಷ. ಅದರಲ್ಲಿ ಮದಕಾರ ನಾಯಕ ಹೆಸರು ಫೇಮಸ್. 5ರಲ್ಲಿ ಮತ್ತು ಟಿಪ್ಪು ತಂದೆ ಮಗ ಈ ಕೋಟೆ 20 ವರ್ಷ ಆಳಿದ್ದಾರೆ. ಇಂಗ್ಲೀಷರು 10 ವರ್ಷ ಆಳಿದ್ದಾರೆ. ಮೈಸೂರು ಮಾರ 5 ವರ್ಷ ಆಳಿದ್ದಾರೆ. 1956ಕ್ಕೆ ಕರ್ನಾಟಕ ಏಕೀಕರಣ ಅಂತ ಆಗುತ್ತೆ. 1958 ಸೆಂಟ್ರಲ್ ಗೌರ್ಮೆಂಟ್ ಸೇರುತ್ತಿದ್ದು. ಕಣ್ಣಿದ್ರೆ ಕನಕಗಿರಿ, ಕಾಲಿದ್ರು ಚಿತ್ರದುರ್ಗ, ಸೊಕ್ಕಿದ್ರು ಯಾಣ, ರೋಗ್ತಿದ್ರು ಗೋಕರ್ಣ, ವಯಸ್ಸಾದ್ಮೇಲೆ ಕಾಶಿ. ನಾಯಕನ ಸಂಸ್ಥಾನದಲ್ಲಿ ಕಾಟಪ್ ನಾಯಕ ಅಂತಕ್ಕಂಥ ಒಬ್ಬ ರಾಜ ಇದ್ದ. ಈಗ ಮುಖ್ಯಮಂತ್ರಿ ಯಾರು ಹೇಳ್ರಿ? ಸಿದ್ದರಾಮಯ್ಯ. ಉಪಮುಖ್ಯಮಂತ್ರಿ ಯಾರು ಹೇಳ್ರಿ? ಡಿ ಕೆ ಮನೆ ಇದ್ದಂಗೆ ಜಗಲಿ ಕಟ್ಟಿ ಎಕ್ಸಾಂಪಲ್. ನನ್ನ ಹೆಸರು ಗೊತ್ತಾ? ಒಳಗಡೆ ಪಕ್ಷಿ ಕಾಣುತ್ತೆ, ಯಾರು ನೋಡಿದ್ರ? ಅಲ್ಲೇ ಅಬ್ಸರ್ವ್ ಮಾಡ್ರಿ, ಕರೆಕ್ಟ್ ಅದಂತೆ. ಮೇಲೆ ಗೂಬೆ ಕಾಣ್ತದೆ ನೋಡಿದ್ರ? ಗೂಬೆ ಲಕ್ಷ್ಮೀ ವಾಹನ ಅಂತ ಕರಿತೀವಿ. ಕೆಲವು ನೋಡ್ತಾರೆ, ಕೆಲವು ನೋಡಲ್ಲ. ಶುಭ ಮತ್ತು ಅಶುಭ ಅಂತ ಜನ ಒಳ್ಳೇದೇ ಒಳ್ಳೇದು. ಅಗ್ನೇಣಿ ಹಾಕ್ಬಿಟ್ಟು ದೀಪ ಹಚ್ಚೋದಕ್ಕೆ ದೀಪದ ಗುಡುಗಳು ಅಂತ ಕರಿತೀವಿ. ಎಷ್ಟಕ್ಕೆ ಸ್ಟ್ರೀಟ್ ಲೈಟ್. ಭವಾನಿ ರಾಜರ ಕಾಲದಲ್ಲಿ ಪಟ್ಟದಾನೆ ಮತ್ತು ಪಟ್ಟದ ಕುದುರೆಗಳಂತ ಇರ್ತಿದ್ವು. ಯುದ್ಧದಲ್ಲಿ ತೀರೋಗಿರ್ತಕ್ಕಂಥ ಸಂದರ್ಭದಲ್ಲಿ ನೆನಪಿಗೋಸ್ಕರ ಮಾಡಿರ್ತಕ್ಕಂಥ ಬೊಂಬೆ ಮಂಟಪ ಅಂತ ಕರಿತೀವಿ. 5ರಲ್ಲಿ ಪೀರಿಯಡ್ನಲ್ಲಿ 2 ಕುದುರೆ ಹೊಡೆದಾಕಿದ್ದಾರೆ. ಈಗ ನಿಮ್ಗೆ 2 ಆನೆ ಕಾಣಿಸ್ತದೆ. ನಾವಿಲ್ಲಿ ಸಹ ನವರಾತ್ರಿ ಹಬ್ಬದಲ್ಲಿ ಪಿತೃಪಕ್ಷ ಹಿರಿಯರ ನೀವೆಲ್ಲ ಬಂದ್ರಿ. ಎಲ್ಲಿದ್ದ? ಮಂಡಿ ಅಂದ್ರಲ್ಲ, ಯಾವ್ದಾರ ಬಂದ್ರಿ? ಮಂಡಿ ಅಂದ್ರಿ. ಆಗಿನ ಕಾಲದಲ್ಲಿ ಟಿ ಟಿ ಇದ್ವು, ಬಸ್ ಇದ್ವು, ಕಾರ್ ಇದ್ವು, ಏನಿದ್ವು. ಕುದುರೆ ಮೇಲೆ ಸವಾರಿ ಮಾಡ್ಬೇಕಾಯ್ತು. ಅದಕ್ಕೆ ಇದನ್ನ ಬೊಂಬೆ ಮಂಟಪ ಅಂತ ಕರಿತೀವಿ. ಇದೇ ಗೋಡೆ ಮುಂದೆ ಟಿವಿಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಹಿಂಗೆ ನಿಂತ್ಕೊಂಬಿಟ್ಟು ಹಿಂಗೆ ಹೇಳಿ ಗುಡಿ ಅಂತ ನೋಡ್ರಿ, ಚಿತ್ರದುರ್ಗ ಅಂತ ನೋಡ್ರಿ, ಗೂಗಲ್ ಅಲ್ಲಿ ನೋಡ್ರಿ, ಸುವರ್ಣ 24 ಗಂಟೆ ನೋಡ್ರಿ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಸುವರ್ಣ ಚಾನಲ್ 9 ವರ್ಷಕ್ಕೆ ಆಗಲ್ಲ. ಗೂಗಲ್ ಸರ್ಚ್ ಮಾಡಿ ಸಿಗ್ತದೆ. ಬರ್ರಿ. ಬೆಟ್ಟದ ಮೇಲೆ ಸರ್ ಗೈಡ್ ಹೋಗ್ತಿರ್ತೀರಿ, ಆಮೇಲೆ ಮಾಡ್ತೀರಿ. ಎಲ್ಲಿದ್ದೀರಾ? ವ್ಯವಸ್ಥೆ ಅಂತ ಕರಿತೀವಿ. ನೀವೆಲ್ಲ ಬರೋಕರೆ ಹಲೋ ನೀರು ಕೆಳಗಡೆ ಹೋಲಿಕೆ ಒಳ ಚರಂಡಿ ವ್ಯವಸ್ಥೆ ಅಂತ ಕರಿತೀವಿ. ನೀವೆಲ್ಲ ಬರೋಕರೆ ಕೋಟೆ ಮುಂದ್ಗಡೆ ಕಂದಾಕುಗಳು ಅಂತ ಮಾಡಿರ್ತಾರೆ. ಶತ್ರು ಬಂದು ಶ್ರೀರಂಗಪಟ್ಟಣದಲ್ಲಿ ಮಾಡಿದಾರಲ್ಲ, ಹಂಗೆ ಮುಸುಳೆ ಮತ್ತು ಅವ್ರಿಗೆ ಬಿಡ್ಲಿಕ್ಕೆ ಆ ನೀರಲ್ಲಿ ಹರಿದೋಗ್ಲಿಕ್ಕೆ ಒಳ ಚರಂಡಿ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಸೇನಾಧೀಶ ಸಿದ್ದಯ್ಯನ ಬಾಗಿಲು ಅಂತ ಕರೀತಾರೆ. ಈ ಸಿದ್ದಯ್ಯ ಅಂತಕ್ಕಂಥ ಕಮಾಂಡರ್ ತೀರೋದ್ರೆ ಆತನ ಹೆಸರಿಗೆ ಬಾಗಿಲು ಇಟ್ಟದಕ್ಕೆ ಸಿದ್ದಯ್ಯನ ಬಾಗಿಲು ಅಂತ ಕರಿತೀವಿ. ಸರ್, ಇವೆಲ್ಲ ತಡೆಗೋಡೆಗಳು. 3ನೇ ಬಾಗಿಲು ಬಂದ್ರೆ 4ನೇ ಬಾಗಿಲು ಗೊತ್ತಾಗಲ್ಲ.
5ನೇ ಬಾಗಿಲು ಗೊತ್ತಾಗಲ್ಲ, 6ನೇ ಬಾಗಿಲು ಗೊತ್ತಾಗಲ್ಲ. ಶತ್ರುಗಳಿಗೆ ಕನ್ಫ್ಯೂಸ್ ಆಗುವಂತ ಸಜ್ಜುಗೊಳಿಸಿ ಕೋಟೆ ಕಟ್ಟಿದ್ದಾರೆ. ನಾವೆಲ್ಲೇ ಹೋದ್ರು ಕೋಟೆ ಒಳಗೆ ಹಾವೆಂಗ್ ಹೋತಂಗ್ ಹೋಗ್ಬೇಕಾಗತ್ತೆ, ಸ್ಟ್ರೈಟ್ ರೋಡ್ ಅಲ್ಲ ಜಿಗ್ಸಾಗ್ವೆ ಅಂತ ಕರೀತಾರೆ. ಯಾರು ಬಂದ್ ನಮ್ಮ ಸ್ನೇಹಿತರು ಯಾರೋ ಇದ್ರು. 5ನೇ ಈ ಪೆಟ್ಟು ಯಾವ ಬರಲ್ಲ, ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. 5ನೇ ಶತಮಾನದಲ್ಲಿ ಆದಿಮಾನವರು ತಿಳಿದ್ರು. ಈಗ ನಾವೆಲ್ಲ ಮಂಗನಿಂದ ಮಾನವಾಗಿ, ಮೊದಲು ಮಂಗಳು ನಾವು, ರಿಯಲ್ ಸತ್ಯ ಅದು, ಮಂಗನಿಂದ ಮಾನವಾಗಿದೆ. 5ನೇ ಶತಮಾನದಲ್ಲಿ ಆದಿಮಾನವರು ತಿಳಿದ್ರು. ಅವರೇನಪ್ಪ ಅಂದ್ರೆ ಪ್ರಾಣಿ ಪಕ್ಷಿ ಬೇಟೆ ಆಡ್ತಿದ್ರು, ಗೆಡ್ಡೆ ಗೆಣಸು ತಿಂದು ಜೀವನ ಮಾಡ್ತಿದ್ರು. ಈಗ ನಂಗೆ ಟಿವಿ ಸಿನಿಮಾ ಇರ್ತಿದ್ದಿಲ್ಲ, ಮನೋರಂಜನೆಗೋಸ್ಕರ ಜಿಂಕೆ ಚಿತ್ರ ಕಲಲ್ಲಿ ಕೆತ್ತನೆ ಮಾಡೋರು ಕಾಣುತ್ತೇನ್ರಿ? ಇದಕ್ಕೆ ರೇಖಾಚಿತ್ರ, ಭವನೇ ಬಿದ್ದಿಯ ಬಾ ರೇಖಾಚಿತ್ರಗಳು ಅಂತ ಕರಿತೀವಿ. ಎಷ್ಟಕ್ಕೆ ಪ್ರೀ ಹಿಸ್ಟಾರಿಕ್ ರೇಖಾಚಿತ್ರಗಳು ಅಂತ ಕರಿತೀವಿ. ಮೇಲ್ಗಡೆ ಕಾಣೋದು ಪಿರಂಗಿ ಕೋಟೆ. ಮೇಲೆ ಸೈನಿಕರು ಕಾಯ್ತಾರಪ್ಪ ಅಂದ್ರೆ ಕೆಳಗಿರೋ ಮನುಷ್ಯರು ಮಾತ್ರ ಕಾಣ್ತಾರೆ, ಆದ್ರೆ ಮೇಲಿರ್ತಕ್ಕಂಥ ಜನಗಳು ಕಾಣೋದಿಲ್ಲ. ಅದಕ್ಕೋಸ್ಕರ ನಾವು ಪಿರಂಗಿ ಕೋಟೆ, ಇಂಗ್ಲಿಷಲ್ಲಿ ಕ್ಯಾನನ್ ಫೋರ್ಟ್ ಅಂತ ಕರಿತೀವಿ. ಕ್ಯಾನನ್ ಫೋರ್ಟ್ ಇದ್ರು. ಜೋಗದಲ್ಲಿ ಡೆಡ್ ಬಾಡಿಗಳನ್ನು ತೆಗೆದ ನೀವು ವಯಸ್ಸಿಗೆ ಯಾರು ಡೆಡ್ ಬಾಡಿ ತೆಗೋಗಿ 3 ದಿನ ಕಲ್ಲ ಕುಟ್ಟಿ ಬಂದು 3 ದಿನ ಕೋಮದಾಗಿದ್ದ, ಅಲ್ಲ 1 ತಿಂಗಳು ಕೋಮದಾಗಿದ್ದ ಸರ್ವಾಯ್ದ ನಿಮಗೆ. ಇದೇ ಜಾಗದಲ್ಲಿ 7 ವರ್ಷಕ್ಕೆ ಬಿದ್ದದ್ದು. ಇಲ್ಲಿ ಎಡಗಲ ರಾಡ್ ಹಾಕಿದಾರೆ, ಆದ್ರೂ ಹತ್ತದಲ್ರಿ. ತೋರಿಸ್ತಾ ಅದು ಯೂಟ್ಯೂಬ್ ನೋಡಿದ್ವಿ. ಏ ಪಾಪಾ ಬೇಡ ಬಾಲೆ. ಈಗ ನಾವು ಬಂದು ನಿಂತಿರೋ ಕೋಟೆ ಎಷ್ಟನೇ ಸುತ್ತಿನ ಕೋಟೆ ಇದು? 6. ಇದಕ್ಕೆ ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ಅಥವಾ ಟಾಕು ಟೀಕಿನ ಬಾಗಿಲು ಅಂತ ಕರಿತೀವಿ. ಹಿಂದಿಲಿ ಟಾಕ್ ಟಿಕ್ ಅಥವಾ ಟಿಕ್ ಟಾಕ್ ಅಂದರೆ ಸುಂದರವಾಗಿರ್ತಕ್ಕಂಥ ಕರಿತೀವಿ. ಹಿಂದೂ ಮತ್ತು ಮುಸ್ಲಿಂ ಶೈಲಿ ಬಾಗಿಲು ಅಂತ ಹೇಳ್ತೀವಿ. ಇಲ್ಲೂ ಸಹ ದೊಡ್ಡ ಬಾಗ್ಲಾಗೆ ಈ ರಾಜರು ಬಂದಾಗ ಆನೆಗಳು ಬಂದ ಮಾತ್ರ ಬಾಗಿಲು ತೆಗಿತಿದ್ವಿ. ಸಣ್ಣ ಬಾಗ್ಲಾಗೆ ಸೈನಿಕರು ಮತ್ತು ಪ್ರಜೆಗಳು ಓಡ್ತಿದ್ವಿ. ಇದಕ್ಕೆ ನಾವು ಇನ್ನೊಂದು ಹೆಸರು ನಿಮ್ಗೆ ಹೇಳಬೇಕಂದ್ರೆ ಸಿರಾ ದರ್ವಾಜಾ ಬಾಗಿಲು ಅಂತ ಕರಿತೀವಿ. ಹಿರಿಯೂರು, ಸಿರಾ, ತುಮಕೂರು, ಬೆಂಗಳೂರು. ಸಿರಾ ಹೆಸರು ಬಾಗಿಲಿಕ್ಕೆ ಸಿರಾ ದರ್ವಾಜ ಅಂತ ಕರಿತೀವಿ. ದೀಪ ಹಚ್ಚ ಗುಡುಗು ದೊಡ್ಡರಾಗ್ಲಿ ಸಣ್ಣರಾಗ್ಲಿ ವಿನಾಯಕ ಕೈ ಮುದ್ಬಿಟ್ಟು ತಲೆ ತಗ್ಸೋಬೇಕಾಯ್ತು. ನಮ್ಗೀಗಲೂ ಸಣ್ಣಗಿರಿಯರು ತಗ್ಗಿ ಬಗ್ಗಿ ನಡಿಬೇಕಂತಾರ. ಹಂಗೆ ಹೆಬ್ಬಾಗಿಲು ಮತ್ತು ದಿಡ್ಡಿ ಬಾಗಿಲು ಬರೀ ಹಿಂಗಾಸನ ಬರೀ ನಿಮ್ಮಿಷ್ಟ. ಹಲೋ ರಾಜೇಶ್ ಗಗನ್ ಅವರೇ, ಕಾಫಿ ಆಯ್ತಾ? ಹಲೋ ನಾಯಕ ಭೇಟಿಗೆ ಹೋದಂತ ಸಂದರ್ಭದಲ್ಲಿ ಹುಲಿ ಎಡಗಿದ್ರಿಂದ ಹುಲಿನಾಥ ಪಳಸಿನಕ್ಕೆ ಗಾದ್ರಿಮಲೆ ಹುಲಿ ಅಂತ ಬಿರುದು ಬಂತು. ಗಜಕಾಳಗ, ಕುದುರೆ ಸವಾರ ಚಿತ್ರಗಳು, ಪೂರ್ಣಕುಂಭ ಕಳಶ, ಗಾಳಿಗ ಮರ್ದನ, ಪಾಳೆಗಾರ ಕಾಲದ ವಾಸ್ತುಶಿಲ್ಪ ಚಿತ್ರಗಳು. ಇವರು ಗರುಡಾಂಜನೇಯ ಲಾಂಛನ ಮಾಡಿದ ಪಕ್ಕ ನಿಮಗೆ ಆಂಜನೇಯ ಚಿತ್ರ ಕಾಣುತ್ತೆ ನೋಡಿದ್ರೆ. ಈ ಪಾಳೆಗಾರ ಲಾಂಛನ, ಗರುಡಾಂಜನೇಯ ಲಾಂಛನ, ಇದ್ರ ಗಂಡ ಬೆರುಂಡ. ಈಗಲೂ ಸಹ KSRT ಬಸ್ಸಿನ ಮುಂದೆ ಗಂಡ ಬೆರುಂಡ ಸಿಂಬಲ್ ನೋಡ್ತಾರೆ, ಸಿಂಬಲ್ ಆಫ್ ಮೈಸೂರು ಮಹಾರಾಜ್. ಈಗಲೂ ಸಹ ಕರ್ನಾಟಕ ಸರ್ಕಾರ ಸಿಂಬಲ್ ಗಂಡ ಬೆರುಂಡ ಅಂತ ಕರಿತೀವಿ. ಸೈಲೆನ್ಸ್. ಇಂಗ್ಲಿಷಲ್ಲಿ ಡ್ರಾಗನ್ ಅಂತ ಕರಿತೀವಿ. ಲಿಸನಿಯರ್ ಇಂಗ್ಲಿಷ್ಗೆ ಡ್ರಾಗನ್ ಅಂತ ಕರಿತೀವಿ. ಕನ್ನಡದಲ್ಲಿ ಯಾಳಿ ಅಥವಾ ಶಾರ್ದುಲ, ಚೈನಾ ದೇಶ